ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ ಒಂದು ಕಡೆ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ ಅಂತ ಲಾಟ್ಸ್ ಆಫ್ ಕನ್ಫ್ಯೂಷನಲ್ಲಿ ಇವತ್ತು ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಾವು ಊರಿಗೆ ಹೋಗ್ತಿದ್ವಿ ಅಂತ ನಾನು ಮಿನಿ ವ್ಲಾಗ್ಸ್ ಮಾಡ್ತಿದ್ನಲ್ಲ, ಅದಕ್ಕೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಏನೋ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ನನ್ನ ಸ್ಟೋರಿ ಒಂದು ಕಡೆ ಇರಲಿ. ಇವತ್ತು ನಾವು ಹೋಗ್ತಿರೋದು ನಮ್ಮೂರಲ್ಲಿ ನಮ್ಮ ಅಣ್ಣ ಅವರೊಂದು ದೇವರನ್ನೆಲ್ಲ ಕರೆಸ್ಬಿಟ್ಟು ಫಂಕ್ಷನ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಅಂತ ಹೇಳಿ ನಾನು, ನನ್ನ ತಂಗಿ, ನಮ್ಮ ಪಾಪು ಎಲ್ಲರೂ ಹೊರಟಿದ್ವಿ. ಆ್ಯಕ್ಚುಲಿ ನನ್ನ ಓನ್ ಸಿಸ್ಟರ್ ಸೌಮ್ಯ ಕೂಡ ನಮ್ಮ ಜೊತೆ ಬರಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅವಳಿಗೆ ಟ್ರೈನು ಜಸ್ಟ್ 10 ಮಿನಿಟ್ಸಲ್ಲಿ ಮಿಸ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವಳು ಬಸ್ಸಲ್ಲೇ ಬಂದಳು. ನಮಗೂ ಅವಳಿಗೂ 1 ಅವರ್ ಆಯಿತು ಗೊತ್ತಾ. ಸೊ ಅವಳನ್ನು ಕೂಡ ಕರ್ಕೊಂಡು ನಮ್ಮ ಅಕ್ಕ ಅಲ್ಲೇ ಇರೋದು ಮದ್ದೂರಲ್ಲಿ. ಇವ್ರು ನೋಡಿರ್ತೀರ ನನ್ನ ವ್ಲಾಗಲ್ಲಿ, ಯಾರಾದರೂ ಸ್ಟಾರ್ಟಿಂಗಿಂದ ನೋಡ್ತಿದ್ರೆ ಗೊತ್ತಿರುತ್ತೆ. ಇವಳು ನಮ್ಮ ದೊಡ್ಡಮ್ಮ ಅವ್ರ ಮಗಳು. ಸೊ ಅವಳು ಕೂಡ ಬಂದು ಸ್ವಲ್ಪ ಅವ್ರ ಮನೆಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಮದ್ದೂರಿಂದ ನಮ್ಮ ಊರಿಗೆ ಹೋಗೋದಕ್ಕೆ ಬಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಈ ಥರ ಓನ್ ವೆಹಿಕಲ್ ಇಲ್ದೇ ಬಸ್ಸಲ್ಲಿ, ಟ್ರೈನಲ್ಲಿ ಎಲ್ಲ ಥರ ಓಡಾಡಿಕೊಂಡು ಫೈನಲಿ ಬಂದು ಸೇರ್ಕೊಂಡು. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನಮ್ಮ ರಮ್ಯವ್ರ ಮನೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ನೋಡ್ರೆ ನಮ್ಮ ಸೌಮ್ಯ ಅವ್ರು ಬಂದಿದ್ದಾರೆ. ಹಾಯ್ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಮ್ಮ ಅಕ್ಕನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬಿಕಾಸ್ ಡೈಲಿ ಕಾಣಿಸ್ಕೊತಾ ಇರ್ತೀನಿ ಅಂತ ಯಾರು ಅನ್ಕೋಬೇಡಿ. ನಾಳೆ ಒಂದೇ ದಿನ ನಾನು ಇರೋದು, ಮತ್ತೆ ನಾನು ನಮ್ಮ ಗಂಡನ ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ರಮ್ಯವ್ರ ಮನೆಗೆ ಬಂದಿದ್ದೀವಿ, ಏನೋ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಬೇಬಿನೂ ಇಲ್ಲೇ ಇದೆ ನೋಡಿ. ಬೇಬಿ ಸೇ ಹಾಯ್. ಹಾಯ್ ಗೈಸ್, ಮಾತಾಡಿ ಏನಾದ್ರು. ಸೊ ಬನ್ನಿ ಹೋಗೋಣ ಗಾಯ್ಸ್. ಇಲ್ಲಿ ಏನೋ ವಾಟರ್ ಎಲ್ಲ ಇದೆಯಂತೆ, ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ನಾವು ಸೋಮನಹಳ್ಳಿಗೆ ಹೋಗಬೇಕು. ಅಲ್ಲಿ ದೇವ್ರ ಕಾರ್ಯ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಲೈಟ್ ಚೋಟು ಬೇಬಿ, ಚೋಟು ವಾವ್. ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿಕೊಂಡು ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಆಂಟಿ ನಮ್ಮ ಮಂಡ್ಯ ಸ್ಪೆಷಲ್ ಉಪ್ಸಾರು ಮುದ್ದೆ, ಒಳ್ಳೆ ಸೊಪ್ಪಿನ ಪಲ್ಯ ಮಾಡಿದರು. ನಮಗಂತೂ ಹೊಟ್ಟೆ ಹಸ್ಕೊಂಡು ಬಂದಿದ್ವಲ್ಲ, ಬೆಸ್ಟ್ ಫುಡ್ ಇದಂತೂ. ಒಳ್ಳೆ ಮುದ್ದೆನ ಇವಾಗ ಬ್ಯಾಟಿಂಗ್ ಮಾಡ್ಕೊತಿದ್ದೀವಿ ನೋಡಿ. ಪಾಪ ಕಷ್ಟಪಟ್ಕೊಂಡು 1 ನಿಮಿಷನೂ ಕೂತ್ಕೊಳ್ದೆ ಪಾತ್ರೆ ಉಜ್ತಾ ಇದ್ದಾರೆ. ನಮ್ಮ ಆಂಟಿ ಹಾಲು ಕರಿತಾ ಇದ್ದಾರೆ. ಇಲ್ಲಿ ನಮ್ಮ ನಂದನ್ ಬಂದಿದ್ದಾನೆ. ಇವಾಗ ರೆಡಿ ಆಗಿದ್ದೀವಿ ಎಲ್ಲರೂ. ನಮ್ಮ ನಿಖಿಯವ್ರು ಬಂದಿದ್ದಾರೆ. ಸೋಮನಹಳ್ಳಿಯಲ್ಲಿ ಇವತ್ತು ದೇವ್ರು ಕರೆಸ್ತಾ ಇದ್ದಾರೆ ನಮ್ಮ ಅಣ್ಣವರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಇವ್ರು ಇನ್ನೂ ರೆಡಿನೇ ಆಗಿಲ್ಲ ಗಾಯ್ಸ್. ಎಲ್ಲರೂ ಸಿಂಪಲಾಗಿ ಡ್ರೆಸ್ ಹಾಕೊಂಡಿದ್ದೀವಿ. ಸೊ ದಿಸ್ ಈಸ್ ಅವರ್ ಔಟ್ಫಿಟ್ಸ್. ಸೊ ನಮ್ಮ ಆಂಟಿಯವ್ರೂರಿಂದ ನಮ್ಮ ಅಣ್ಣವ್ರೂರಿಗೆ ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಅಲ್ವಾ ಅಂತ ಹೇಳಿ ಎಲ್ಲ 2 ಬೈಕಲ್ಲಿ ಇವಾಗ ನಾನು, ನನ್ನ ತಂಗಿ, ನನ್ನ ತಮ್ಮ ಒಂದು ಬೈಕಲ್ಲಿ, ಇನ್ನೊಂದು ಬೈಕಲ್ಲಿ ನನ್ನ ತಂಗಿ ಪಾಪು ಮತ್ತು ಅವರು ಎಲ್ಲ ಬರ್ತಿದ್ದೀವಿ. ಇವಾಗ ಬನ್ನಿ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಇವಾಗ ಬಂದ್ವಿ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ದರು, ನಮ್ಮ ಕಸಿನ್ಸ್ ಎಲ್ಲ. ಅವ್ರ ಜೊತೆ ಒಂದು ಬೂಮ್ರಿಂಗ್ ವೀಡಿಯೋ ಮಾಡ್ಕೊತ ಕಂಟಿನ್ಯೂ ಮಾಡಿದ್ವಿ. ಈ ಥರ ಹಬ್ಬಗಳಂತೂ ಹಳ್ಳಿ ಕಡೆ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ನಾವು ಹಬ್ಬಗಳಿಗಂತೂ ಹೋಗೋಕ್ಕಾಗಿರಲಿಲ್ಲ. ಸೊ ದೇವ್ರ ಕಾರ್ಯಕ್ಕಾದರೂ ಹೋಗೋಣ ಅಂತ ಹೋಗಿದ್ವಿ. ಇವರೇ ನಮ್ಮ ಅಣ್ಣ ಅವರ ವೈಫು, ನಮ್ಮ ಅತ್ತಿಗೆಯವರು. ಅದೇನೇನೋ ಪ್ರೊಸೀಜರ್ ಇರುತ್ತೆ. ಇವಾಗ ದೇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದು ಮತ್ತು ಬೇರೆ ಊರಿಂದ ಎಲ್ಲ ದೇವ್ರನ್ನ ಕರೆಸ್ತಾಯಿದ್ರು. ಎಲ್ಲ ದೇವ್ರುಗಳ್ನೂ ಕರೆಸಿ ಇವಾಗ ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಬೇಕು. ಬನ್ನಿ, ಎಷ್ಟಾಗೋದು ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬರೋಣ.
ದೇವ್ರಿಗೆ ಎಲ್ಲ ಅಲಂಕಾರ ಎಲ್ಲ ಆಲ್ಮೋಸ್ಟ್ ಆಯಿತು. ಊರಿನ ಜನಗಳೆಲ್ಲ ಬಂದು ಸೇರಿರ್ತಾರೆ ಮತ್ತು ಅವ್ರು ಕರೆದಿರೋಂತಹ ಅವ್ರ ಕಸಿನ್ಸ್ಗಳೆಲ್ಲ ಬಂದಿರ್ತಾರೆ. ಇವಾಗ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ದೇವರ ಆಚರಣೆಗಳೆಲ್ಲ ಒಂದು ಕಡೆ ನಡೀತಾ ಇತ್ತು. ಅಷ್ಟರಲ್ಲಿ ನಮ್ಮೂರು ದೇವ್ರು ಕೂಡ ಕರೆಸಿದ್ರು. ಹೆಣ್ಣು ದೇವರಾಗಿರ್ಬೋದು, ಟೋಟಲ್ 3 ದೇವ್ರನ್ನ ಕರೆಸಿದ್ರು. ನಾವು ಕೂಡ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಮ್ಮೂರ ಕಡೆ ಈ ಥರ ಇರುತ್ತೆ. ಒಂದೊಂದೂರ ಕಡೆ ಒಂದೊಂದು ಥರ ಆಚರಣೆಗಳಿರುತ್ತೆ. ಸೊ ಇವಾಗ ಅದು 12 ಗಂಟೆವರೆಗೂ ಇತ್ತು. ನಾವು ಪಾಪು ಇದ್ಲಲ್ಲ ಅಂತ ಹೇಳಿ ಬೇಗನೆ ಹೊರಟೋಗ್ಬಿಟ್ವಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಹಲಸಿನ ಹಣ್ಣೆಲ್ಲ ಹಾಕಿ ಮಾಡಿರ್ತಾರೆ. ಅದೆಲ್ಲ ತಿಂದ್ಕೊಂಡು ಇವಾಗ ಮತ್ತೆ ಊರಿಗೆ ಹೋಗ್ಬಿಟ್ಟು ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ದೇವರ ಮೆರವಣಿಗೆ ಮುಗಿಸ್ಕೊಂಡು ನಮ್ಮ ಆಂಟಿಯವ್ರ ಮನೆಗೆ ಬಂದಿದ್ದೀವಿ. ನೋಡಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಫ್ಲವರ್ನ ಅಂಗಡಿಯವ್ರು ಕೊಡ್ತಾರಂತ ಈಗ ಬಿಡಿಸ್ಬೇಕು ಗಾಯ್ಸ್. ನೋಡಿ ಬಿಡಿಸ್ತಾ ಇದ್ದೀನಿ. ಬೇಬಿನೂ ಬಿಡಿಸ್ಕೊಡತ್ತೆ ಫ್ರೆಂಡ್ಸ್. ಬಿಡಿಸ್ಕೊಡು ಪಾಪ. ವಾವ್, ಕ್ಯೂಟ್ ಬೇಬಿ, ಶೋ ನೈಸ್. ಆ್ಯಂಡ್ ಬಿಸಿಲು ಬೇರೆ ಇತ್ತಲ್ಲ, ಎಷ್ಟು ರೆಡಿ ಆಗೋದಕ್ಕೂ ಒಂಥರ ಹಿಂಸೆ ಆಗ್ತಾಯಿತ್ತು. ಆದರೂ ನಾನು ರೀಲ್ಸ್ ಎಲ್ಲ ಮಾಡಬೇಕಿತ್ತಲ್ಲ ಅಂತ ಹೇಳಿ ಸ್ಯಾರಿ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ರೆಡಿಯಾಗಿ ಮತ್ತೆ ಊರ ಕಡೆ ಹೊರಡ್ತಾ ಇದ್ದೀವಿ.
ಗಾಯ್ಸ್ ಇವಾಗ ರೆಡಿ ಆಗಿ ಹೋಗ್ತಾ ಇದ್ದೀವಿ ಊಟಕ್ಕೆ. ನಾನ್ ವೆಜ್ ಊಟ ಇವಾಗ. ಮನೆಗೆ ಹೋಗೋಣ. ನಮ್ಮ ಸೌಮ್ಯ ಆಗಲೇ ಹೋಗಿದ್ದಾಳೆ. ಈಗ ನಾವು ಇವಾಗ ಹೊರಟ್ವಿ. ಮನೇಲಿ ಕೂಡ ಈ ಥರ ಎಲ್ಲ ಎಡೆ ಇಟ್ಟಿರ್ತಾರೆ. ಇವಾಗ ಮರಿ ಕಡ್ದ್ಬಿಟ್ಟು ಇವಾಗ ನಾನ್ ವೆಜ್ ಊಟ ಮಾಡಿರೋದು ಎಲ್ರಿಗೂ ಕೂಡ. ನಾನು ಅಲ್ಲಿ ಇದ್ದಿದ್ರೆ ಅದು ವಿಡಿಯೋ ಮಾಡ್ತಾ ಇದ್ದೆ, ಆ ಊರಲ್ಲಿ ಇರಲಿಲ್ವಲ್ಲ. ಸೊ ಯಾವಾಗ ನೋಡಿ ಗಾಯ್ಸ್ ನಮ್ಮನ್ನೇ ಬಿಟ್ಬಿಟ್ಟು ಊಟಕ್ಕೆ ಹೋಗಿದ್ದಾರೆ. ಈಗ ನಾನು ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅವಳು ನಾನು ಯಾಕೆ ಕರ್ಕೋತಿದ್ದೆ, ನಾನು ಹಾಕಿರೋ ಪೀಸಲ್ಲಿ ಅಲ್ವಾ? ನಾನು ನಮ್ಮನ್ನೇ ಬಿಟ್ಬಿಟ್ಟು ಊಟ ಮಾಡಿಬಿಟ್ಟಿದ್ದೀರಾ ಏನಿಗೆ? ಸರಿಯಾಗಿ ಹಿಂಗಿದೆ ಊಟ. ಇನ್ನೂ ತಿಂದೇ ಇಲ್ಲ. ಹೆಂಗಿದೆ ಕಪ್ಪೆ ಊಟ? ಮಗ ಯಾಕೆ ಮಗ ಬೇಕಂತ ಅದು ನಮ್ಮ ಪಾಪು ಅಂತೂ ಯಾವಾಗ ಊರಿಗೆ ಹೋದ್ರು ಒಂದು ಆಡ್ಮರಿ ರೆಡಿಯಾಗಿರುತ್ತೆ ನೋಡಿ, ಪಕ್ಕದಲ್ಲಿ ಹಿಡ್ಕೊಂಡು ಮಲ್ಕೊಂಡಿದ್ಲು. ಅಷ್ಟರಲ್ಲಿ ನಾವು ಕೂಡ ಮೆಡ್ಲಕ್ಕಿ ಎಲ್ಲ ಕೊಡಬೇಕಿತ್ತಲ್ಲ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ನಾನು ನಮ್ಮ ಸಿಸ್ಟರ್ಸ್ ಎಲ್ಲರೂ ಕೂಡ ಹೊರಟ್ವಿ. ಮದುವೆ ಆಗಿರೋರು ಒಬ್ರು ಹಳುಬ್ರು, ಒಂದು ಆಲ್ರೆಡಿ ಬೇಬಿ ಇರೋರು, ಇವ್ರು ಬೇಬಿ ಇರೋರು ಆಲ್ರೆಡಿ, ಇವರಿಬ್ರು ಬೇಬಿ. ಸೊ ಈ ಫಂಕ್ಷನ್ ಅವ್ರು ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಯೂಶ್ವಲಿ ಏನಾದರೂ ಇವಾಗ ಹೊಸ್ದಾಗಿ ಮನೆ ಕಟ್ಸಿರ್ತಾರೆ ಇಲ್ಲ ನಾಮಕರಣ ಆದಾಗ ಮಾಡೋದು, ಆವಾಗ ಇರಿಸ್ಕೊಂಡಿದ್ದಾರಂತೆ. ಸೊ ಅದಕ್ಕೆ ಇವಾಗ ಮಾಡ್ತಿದ್ದಾರೆ. ಸೊ ನಾನು ನನ್ನ ತಂಗಿ ಎಲ್ಲರೂ ಕೂಡ ಇವಾಗ ಎಲ್ಲ ದೇವ್ರಿಗೂ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಇವಾಗ ಬರ್ತಿದ್ದೀವಿ. ಎಲ್ಲ ಆಯಿತು. ಈಗ ಎಲ್ಲೋಗ್ತಿದ್ದೀವಿ ಗೊತ್ತಾ? ಗೊತ್ತಿಲ್ಲ ಎಲ್ಲೋಗ್ತಿದ್ದೀವಿ. ನೆಕ್ಸ್ಟ್ ಇವಾಗ ಬೆಂಗಳೂರು. ಇವಾಗ ಫೈನಲಿ ಎಲ್ಲ ದೇವ್ರುಗಳ್ನ ಅವ್ರವ್ರಿಗೇ ಕಳಿಸ್ಕೊಡ್ಬೇಕು. ಅದಕ್ಕೆ ಮುಂಚೆ ಮತ್ತೆ ಎಲ್ಲ ದೇವ್ರುಗಳಿಗೂ ಕೂಡ ಪೂಜೆ ಎಲ್ಲ ಮಾಡಿ ಸ್ವಲ್ಪ ದೇವ್ರಿಗೆ ಮೆರವಣಿಗೆ ಎಲ್ಲ ಮಾಡಿಸಿ ದೇವ್ರುಗಳನ್ನ ಅವ್ರವ್ರಿಗೆ ಕಳಿಸ್ಕೊಟ್ವಿ. ನೀರು ಖಾಲಿ ಆಗಿಬಿಟ್ಟಿದೆ ಗಾಯ್ಸ್, ಇಲ್ಲಿ ನೀರೇ ಇಲ್ಲ. ಆದ್ರೂ ನಮ್ಮ ಬೇಬಿ ಬಿಡ್ತಾ ಇಲ್ಲ. ಈಗ ಹೋಗ್ಬೇಕು ವಾಪಸ್. ಬನ್ನಿ ನೋಡಿ ಗಾಯ್ಸ್, ರೀಸೆಂಟಾಗಿ ಇವ್ರು 3 ಜನದ್ದು ಮದುವೆ ಆಗಿದೆ 6 ತಿಂಗಳಲ್ಲಿ. 3 ಜನ 6 ತಿಂಗಳು. ಸೊ ಇವಾಗ ನನ್ನ ರೀಲ್ಸ್ ಟೈಮ್, ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತಗೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಡೆ ಓಡಾಡಿಕೊಂಡು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾಳೆ, ಅವಳು ಗುಂಡ ಅಂತ, ಅವ್ರ ಮನೆಗೂ ಕೂಡ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಗಾಯ್ಸ್ ನಾವು ಇವಾಗ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಗುಂಡ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಎಲ್ಲ ಇದ್ದಾರೆ ಇಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಅವರಲ್ಲಿ ಗೋವಿಂದ ಎಲ್ಲೋದ? ಗುಂಡು ಕೊಡಿ ಮಾವಿನಕಾಯಿ. ಹೌದಾ? ಈ ಸ್ವೀಟ್ ತಾನೇ ಇದು. ನಮ್ಮ ಫ್ರೆಂಡ್ಸ್ಗೆ ಬಾಯ್ ಮಾಡ್ಬಿಟ್ಟು ಹೊರಡ್ತಾ ಇದೀವಿ. ಬಾಯ್ ಬಾಯ್ ಗಾಯ್ಸ್. ಬಾಯ್ ಬಾಯ್. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಮತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.